ಡಿಪ್ರೆಷನ್ ಅಂತ ಹೇಳಿದ್ರೆ ಬರೀ ಒಂದು ಮೂಡ್ ಸ್ವಿಂಗ್ ಅಷ್ಟೇ ಆಗಿರುತ್ತಾ ಅಥವಾ ಅದನ್ನ ಬಿಟ್ಟು ಇನ್ ಡೆಪ್ತ್ ಆಗಿ ಬೇರೆ ಏನಾದರೂ ವಿಚಾರಗಳಿರುತ್ತಾ? ಡೆಲಿವರಿ ಆದಮೇಲೆ 1 ಇಯರ್ ತನಕ ಏನು ಮಾನಸಿಕ ತೊಂದರೆಗಳು ಆಗ್ತವೋ ಅದನ್ನ ಪೆರಿನೇಟಲ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ತೀವಿ. ಲೋ ಫೀಲ್ ಆಗ್ತಾ ಇರೋದು, ಯಾವುದ್ರಲ್ಲೂ ಮನಸ್ಸಾಗ್ತಾ ಇಲ್ಲ ಅಂತ ಅನ್ಸೋದು, ತುಂಬ ಬೇಗ ಇರಿಟೇಟ್ ಆಗೋದು, ಮಗು ಮಲಗಿದ್ರೂ ನಿದ್ದೆ ಮಾಡೋಕ್ಕಾಗಲ್ಲ, ಸಿವಿಯರ್ ಸ್ಟೇಜಸಲ್ಲಿ ಈವನ್ ಸೂಸೈಡಲ್ ಥಾಟ್ಸ್ ಕೂಡ ಬರಬಹುದು. ಅದ್ರ ಜೊತೆ ಮಗುನ ಹಾರ್ಮ್ ಮಾಡುವಂಥ ಥಾಟ್ಸ್ ಕೂಡ ಬರಬಹುದು. ಮಗುನ ನೋಡ್ಕೋಬೇಕು, ಇವಳು ಯಾಕೆ ನೋಡ್ಕೊತಿಲ್ಲ, ನೀನು ನೋಡ್ಕೋಬೇಕು ಅನ್ನೋ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಬಟ್ ಸ್ಟಿಲ್ ಅವಳಿಗೆ ನೋಡ್ಕೊಳಕ್ ಆಗ್ತಾ ಇರಲ್ಲ. ಅವಳಿಗೆ ನೋಡ್ಕೋಬೇಕು ಅಂತ ಮನಸ್ಸಿರುತ್ತೆ, ಬಟ್ ನೋಡ್ಕೊಳಕ್ ಆಗ್ತಾ ಇರಲ್ಲ. ಈ ಒಂದು ಏಜ್ ಗ್ರೂಪ್ ಅಲ್ಲಿರೋರು ಯಾಕೆ ಜಾಸ್ತಿ ಲೋನ್ಲಿನೆಸ್ ಅಲ್ಲಿ ಫೀಲ್ ಆಗ್ತಾರೆ ಅಂದ್ರೆ ಅವರಿಗೆ ಯಾರ ಜೊತೆನೂ ಬೆರಿಬೇಕು ಅಂತ ಅನ್ಸಲ್ಲ, ನಾನು ಒಬ್ಳೇ ಇರಬೇಕು ಅನ್ನೋ ತರ ಫೀಲ್ ಆಗುತ್ತೆ. ತುಂಬಾ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗೋದು, ಅವ್ರ ಲೈಫ್ ಎಲ್ಲ ಚೆನ್ನಾಗಿದೆ, ನನ್ನ ಲೈಫ್ ಮಾತ್ರ ಚೆನ್ನಾಗಿಲ್ಲ ಅಂತ ಅನ್ಸೋದು, ಲೋ ಸೆಲ್ಫ್ ಎಸ್ಟೀಮ್ ಫೀಲ್ ಆಗೋದು, ಕಂಪ್ಯಾರಿಸನ್ಸ್ ಮಾಡ್ಕೊಳ್ಳೋದು. ತುಂಬಾನೇ ಸೋಷಿಯಲ್ ಆಗಿರ್ತಾರೆ, ತುಂಬಾನೇ ಎಲ್ಲರ ಹತ್ರ ಮಾತಾಡ್ತಾ ಇರ್ತಾರೆ, ಖುಷಿಯಾಗಿ ಎಲ್ಲರ ಹತ್ರ ನಗಾಡ್ಕೊಂಡಿರ್ತಾರೆ. ಅಂಥವರು ಸಡನ್ ಆಗಿ ಚೇಂಜ್ ಆಗೋದು, ಲೈಕ್ ಸಡನ್ ಆಗಿ ಯಾರ ಹತ್ರ ಮಾತಾಡ್ತಾ ಇಲ್ಲ, ತುಂಬಾ ಒಬ್ಬಂಟಿ ಇರ್ತಾ ಇದ್ದಾರೆ, ತುಂಬಾ ಲೋನ್ಲಿ ಆಗಿರ್ತಾ ಇದ್ದಾರೆ ಅಂತಂದ್ರೆ ಒಬ್ಬಂಟಿ ಜೀವನನೇ ಒಳ್ಳೇದು ಅಂತ ಅಂದ್ಕೊಳ್ಳೋದು ನಿಮ್ಮ ಪ್ರಕಾರ ಅವರಿಗೇನೋ ಮಾನಸಿಕವಾಗಿ ಸಮಸ್ಯೆ ಇದೆ ಅಂತನಾ ಅಥವಾ ಅದವರ ಬಿಹೇವಿಯರ್ ಅಂತ ಅನ್ಕೋತೀರಾ? ಯಾವುದೇ ಮಹಿಳೆ ಆಗಲಿ ಅದನ್ನ ಫಾಲೋ ಮಾಡ್ತಾ ಬಂದ್ರೆ ಶಿಲ್ ಬಿ ಏಬಲ್ ಟು ಮ್ಯಾನೇಜ್ ಥಿಂಗ್ಸ್ ಇನ್ ಅ ಬೆಟರ್ ವೇ ಅಂತ ಹೇಳ್ಬೋದು. ಯೂಶಲಿ ಎಲ್ಲವನ್ನ ಕಂಪೇರ್ ಮಾಡಿ ನೋಡಿದಾಗ ಮಹಿಳೆಯರು ಮೋಸ್ಟ್ ಕಾಮನ್ ಆಗಿ ಯಾವ ಒಂದು ಪ್ರಾಬ್ಲಮ್ ಇಂದ ಬರ್ತಾರೆ ಅಂದ್ರೆ ಯಾವ ಸಮಸ್ಯೆಗಳನ್ನ ನಿಮ್ಮ ಜೊತೆ ಜಾಸ್ತಿಯಾಗಿ ಹಂಚ್ಕೋತಾರೆ ಅಂತ? ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಆರೋಗ್ಯ ಅಂತ ಹೇಳಿದ್ರೆ ನಾವು ಶಾರೀರಿಕವಾಗಿ ಅದರ ಜೊತೆಗೆ ಮಾನಸಿಕವಾಗಿಯೂ ಕೂಡ ಸದೃಢವಾಗಿರುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಅವರು ಮೆಂಟಲಿ ಎಷ್ಟೇ ಸ್ಟ್ರೆಸ್ ತಗೊಂಡ್ರು ಅಥವಾ ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳೋದಕ್ಕೆ ಹಿಂಜರಿತಾರೆ, ಅಥವಾ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಅದನ್ನು ಅವರ ಒಳಗಡೆ ಇಟ್ಕೊಳ್ತಾರೆ. ಹೀಗಾಗಿನೇ ಮಾನಸಿಕವಾಗಿ ಕುಗ್ಗಿ ಹೋಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುತ್ತೆ. ಹಾಗಿದ್ರೆ ಮಹಿಳೆಯರ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಹೇಗೆ? ಯಾಕೆ ಮಹಿಳೆಯರು ಹೆಚ್ಚಾಗಿ ತಮ್ಮ ಸಮಸ್ಯೆಯನ್ನು ಇನ್ನೊಬ್ಬರ ಜೊತೆ, ಅದರಲ್ಲೂ ಕೂಡ ಗಂಡನ ಜೊತೆಯೂ ಕೂಡ ಹೇಳದೇ ಇರುವಂತಹ ಪರಿಸ್ಥಿತಿಗಳು ಕೂಡ ಈಗ ಎದುರಾಗ್ತಾ ಇದೆ. ಹಾಗಿದ್ರೆ ಮಹಿಳೆಯರ ಆರೋಗ್ಯವನ್ನ, ಅದರಲ್ಲೂ ಮಾನಸಿಕ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಬೇಕು, ಮೆಂಟಲ್ ಹೆಲ್ತ್ ಅನ್ನ ಕಾಪಾಡಿಕೊಳ್ಳುವಂಥದ್ದು ಹೇಗೆ, ಹಾಗೇನೆ ಇದಕ್ಕೆ ಪರಿಹಾರ ಏನು? ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೃತಿಕಾ ಐನಾಪುರ್, ಸೀನಿಯರ್ ಕನ್ಸಲ್ಟೆಂಟ್ ಅಡಲ್ಟ್ ಸೈಕ್ಯಾಟ್ರಿಸ್ಟ್ ಅಂಡ್ ಸೆಕ್ಸುಲಾಜಿಸ್ಟ್, ಮಾರ್ಗಾ ಮೈಂಡ್ ಕೇರ್, ಯಲಹಂಕ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈಗ ಮಹಿಳೆಯರ ಆರೋಗ್ಯ, ಅದರಲ್ಲೂ ಕೂಡ ಮಾನಸಿಕ ಆರೋಗ್ಯ, ಸೊ ಮೆಂಟಲ್ ಹೆಲ್ತ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಸೊ ಡೆಲಿವರಿ ಆದಮೇಲೆ ಕೂಡ ಮಹಿಳೆಗೆ ಒಂದು ಸ್ಟ್ರೆಸ್ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಮಗುನ ನೋಡ್ಕೋಬೇಕು, ಅವರ ಆರೋಗ್ಯವನ್ನು ನೋಡ್ಕೋಬೇಕು. ಒಂದು ಖುಷಿ ಹೌದು, ಮಗು ಇದೆ ಅನ್ನೋಂಥದ್ದು ಒಂದು ಖುಷಿ, ಬಟ್ ಅದರ ಜೊತೆಗೆ ಒಂದಿಷ್ಟು ಒತ್ತಡಗಳು ಬಂದೇ ಬರುತ್ತೆ ಅಲ್ವಾ? ಸೊ ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳಿದ್ರೆ ಏನು? ಯಾಕಂತ ಹೇಳಿದ್ರೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳಿದ್ರೆ ಬರೀ ಒಂದು ಮೂಡ್ ಸ್ವಿಂಗ್ ಅಷ್ಟೇ ಆಗಿರುತ್ತಾ ಅಥವಾ ಅದನ್ನ ಬಿಟ್ಟು ಇನ್ ಡೆಪ್ತ್ ಆಗಿ ಬೇರೆ ಏನಾದರೂ ವಿಚಾರಗಳಿರುತ್ತಾ ಅಂತ? ಓಕೆ, ಇದನ್ನ ನಾವು ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ಬೋದು. ಇದನ್ನ ಪೆರಿನೇಟಲ್ ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಿ. ಪೆರಿನೇಟಲ್ ಮೆಂಟಲ್ ಹೆಲ್ತ್ ಅಂತಂದಾಗ ಮಾನಸಿಕ ತೊಂದರೆಗಳು ಆಗುವಂಥದ್ದು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟಿಲ್ 1 ಇಯರ್ ಆಫ್ ಡೆಲಿವರಿ ಆದಮೇಲೆ 1 ಇಯರ್ ತನಕ ಏನು ಮಾನಸಿಕ ತೊಂದರೆಗಳು ಆಗ್ತವೋ ಅದನ್ನ ಪೆರಿನೇಟಲ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಹಲವಾರು ತೊಂದರೆಗಳು ಇರಬಹುದು. ಲೈಕ್ ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂತ ಹೇಳ್ತೀವಿ, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ, ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ ಹೇಳ್ತೀವಿ, ಆಮೇಲೆ ಬೈಪೋಲಾರ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದು ಕೂಡ ಪ್ರೆಗ್ನೆನ್ಸಿ ಮತ್ತೆ ಡೆಲಿವರಿ ಆದಮೇಲೆ ಜಾಸ್ತಿ ಎಪಿಸೋಡ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಅದ್ರ ಜೊತೆ OCD ಅಥವಾ ಗೀಳು ರೋಗ ಅಂತ ಹೇಳ್ತೀವಿ, ಆ ಸಮಸ್ಯೆ ಕೂಡ ಪ್ರೆಗ್ನೆನ್ಸಿ ಮತ್ತೆ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಏನಕ್ಕೆ ಆಗ್ತಾ ಇದೆ, ಯಾಕೆ ಈ ಟೈಮಲ್ಲಿ ತುಂಬಾ ಹೆಚ್ಚು ಕಾಣಿಸುತ್ತೆ? ಹಾರ್ಮೋನಲ್ ಚೇಂಜಸ್ ಮೇನ್ ಇಂಪಾರ್ಟೆಂಟ್ ಕಾಸ್. ಅದ್ರ ಜೊತೆ ಬೇರೆ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಕೂಡ ಇರಬಹುದು. ಲೈಕ್ ಒಬ್ಬ ಮಹಿಳೆ ಅನ್ಪ್ಲಾನ್ಡ್ ಪ್ರೆಗ್ನೆನ್ಸಿ ಇರಬಹುದು, ಅಥವಾ ಫಸ್ಟ್ ಪ್ರೆಗ್ನೆನ್ಸಿ ಇರಬಹುದು, ಅಥವಾ ಟ್ರೊಮ್ಯಾಟಿಕ್ ಪ್ರೆಗ್ನೆನ್ಸಿ ಅಥವಾ ಟ್ರೊಮ್ಯಾಟಿಕ್ ಲೇಬರ್ ಅಂಡರ್ಗೋ ಮಾಡಿರಬಹುದು, ಅಥವಾ ಯಾರು ಸಪೋರ್ಟ್ ಇಲ್ದಿರ ಇರಬಹುದು, ಅಥವಾ ಪಾಸ್ಟ್ ಹಿಸ್ಟ್ರಿ ಆಫ್ ಎನಿ ಮೆಂಟಲ್ ಇಲ್ನೆಸ್, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇರಬಹುದು, ಅಥವಾ ಬ್ರೆಸ್ಟ್ ಫೀಡಿಂಗಲ್ಲಿ ಏನಾದರೂ ಡಿಫಿಕಲ್ಟೀಸ್ ಇರಬಹುದು. ಈ ಎಲ್ಲ ಕಾರಣಗಳಿಂದ ಈ ಥರದ್ದು ತೊಂದರೆಗಳು ಸ್ಟಾರ್ಟ್ ಆಗ್ಬಹುದು. ಸೊ ನೀವು ಕೇಳಿದ್ರಿ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್, ಅದಕ್ಕಿಂತ ಮುಂಚೆ ಪೋಸ್ಟ್ ಪಾರ್ಟಮ್ ಬ್ಲೂಸ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂತ ಹೇಳಿದ್ರೆ ಏನಂದ್ರೆ ಲೈಕ್ ತುಂಬಾ ಸ್ವಲ್ಪ ಮೂಡ್ ಲೋ ಫೀಲ್ ಆಗೋದು, ಸ್ವಲ್ಪ ಅಳು ಬರುವಂಥದ್ದು, ನಿದ್ದೆ ಬರ್ತಾ ಇರೋಂಥದ್ದು. ಬಟ್ ಇದೆಲ್ಲ ಏನು ಲೈಕ್ ವಿದಿನ್ 1 to 2 ವೀಕ್ಸ್ ಆಫ್ ಡೆಲಿವರಿ ಇದು ಸ್ಟಾರ್ಟ್ ಆಗುತ್ತೆ, ಬಟ್ ಸಬ್ಸೈಡು ಆಗೋಗುತ್ತೆ.
ಅದು ವಿದಿನ್ 2 ವೀಕ್ಸ್ ಸಬ್ಸೈಡ್ ಆಗೋದಾಗ ಅದಕ್ಕೆ ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂತ ಹೇಳ್ತೀವಿ. ಆದರೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನಲ್ಲಿ ಹೇಗೆ ಅಂತಂದರೆ ತುಂಬಾ ಅಳು ಬರೋದು, ತುಂಬಾ ಮೂಡ್ ಲೋ ಫೀಲ್ ಆಗ್ತಾ ಇರೋದು, ಯಾವುದ್ರಲ್ಲೂ ಮನಸ್ಸಾಗ್ತಾ ಇಲ್ಲ ಅಂತ ಅನ್ಸೋದು, ತುಂಬ ಬೇಗ ಇರಿಟೇಟ್ ಆಗೋದು, ಮಗು ಮಲಗಿದ್ರೂ ನಿದ್ದೆ ಮಾಡೋಕ್ಕಾಗಲ್ಲ, ನಿದ್ದೆ ಮಾಡಬೇಕು ಅನ್ನಿಸ್ತಾ ಇರುತ್ತೆ, ಮಗು ಮಲಗಿರುತ್ತೆ ಆದರೂ ನಿದ್ದೆ ಮಾಡೋಕ್ಕಾಗಲ್ಲ, ಮಗು ಜೊತೆ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಳಕ್ಕಾಗಲ್ಲ, ಮಗುಳ ಜೊತೆ ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ಇಚ್ಛೆ ಇರುತ್ತೆ, ಬಟ್ ಅದನ್ನ ಮಾಡಕ್ಕಾಗ್ತಾ ಇರಲ್ಲ. ಅದರಿಂದ ಮತ್ತೆ ಗಿಲ್ಟ್ ಜಾಸ್ತಿ ಆಗುತ್ತೆ, ವರ್ತ್ಲೆಸ್ ಫೀಲಿಂಗ್ ಜಾಸ್ತಿ ಆಗುತ್ತೆ. ವರ್ತ್ಲೆಸ್ ಫೀಲ್ ಆದಾಗ ನಾನು ಒಳ್ಳೆ ತಾಯಿನಾ, ನಾನು ಒಳ್ಳೆ ತಾಯಿ ಆಗ್ಬಲ್ಲೆನಾ, ನಾನು ಮುಂದೆ ನೋಡ್ಕೊಳಕ್ ಆಗುತ್ತಾ ಮಗುನ ಅನ್ನೋ ಫೀಲಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅಳು ಬರ್ತಾ ಇರುತ್ತೆ, ನಿದ್ದೆ ಬರ್ತಾ ಇರಲ್ಲ. ಸೊ ಇದೆಲ್ಲದ್ರಿಂದ ಇದನ್ನ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್. ಮೋರ್ ದೆನ್ 2 ವೀಕ್ಸ್ ಇದು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ, ಸಿವಿಯರ್ ಆಗ್ತಾನೆ ಹೋಗ್ತಾ ಇರುತ್ತೆ. ಆಮೇಲೆ ಜಾಸ್ತಿ ಇಂಟ್ರೂಸಿವ್ ಥಾಟ್ಸ್ ಬರೋದು, ತಮಗೆ ಇಂಟ್ರೂಸಿವ್ ಥಾಟ್ಸ್, ನಾನು ಏನಕ್ಕೆ ಇರಬೇಕು, ನಾನು ಏನು ಮಾಡ್ತಾ ಇದ್ದೀನಿ, ನಾನು ತುಂಬ ಗಿಲ್ಟ್ ಫೀಲ್ ಆಗೋದು, ಮಗು ಬಗ್ಗೆ ಏನಾದರೂ ಇಂಟ್ರೂಸಿವ್ ಥಾಟ್ಸ್ ಬರೋದು, ಆ ಥರ ಥಾಟ್ಸ್ ಬಂದಾಗ ಅದನ್ನ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಸಿವಿಯರ್ ಸ್ಟೇಜಸಲ್ಲಿ ಈವನ್ ಸೂಸೈಡಲ್ ಥಾಟ್ಸ್ ಕೂಡ ಬರಬಹುದು, ಅದ್ರ ಜೊತೆ ಮಗುನ ಹಾರ್ಮ್ ಮಾಡುವಂಥ ಥಾಟ್ಸ್ ಕೂಡ ಬರಬಹುದು. ಸೊ ಇಟ್ ಹ್ಯಾಸ್ ಟು ಬಿ ಟ್ರೀಟೆಡ್. ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅನ್ನೋದಕ್ಕೆ ಟ್ರೀಟ್ಮೆಂಟ್ ಮಾಡಲೇಬೇಕು. ಇಲ್ಲದಿದ್ದಾಗ ತುಂಬ ಕೆಟ್ಟ ಪರಿಣಾಮಗಳನ್ನು ಆಗುವಂಥದ್ದು ಕಾಣ್ತೀವಿ. ಯಾಕಂದರೆ ಈಗ ಮಗು ಟ್ರೀಟ್ಮೆಂಟ್ ಮಾಡದಿದ್ದಾಗ ತಾಯಿಯ ಕ್ವಾಲಿಟಿ ಆಫ್ ಲೈಫ್ ತುಂಬಾ ಡಿಟ್ಯೂರೇಟ್ ಆಗಿ ಹೋಗುತ್ತೆ. ಅದ್ರ ಜೊತೆ ಫ್ಯಾಮಿಲಿಯವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಮಗುನ ನೋಡ್ಕೋಬೇಕು, ಇವಳು ಯಾಕೆ ನೋಡ್ಕೊತಿಲ್ಲ, ನೀನು ನೋಡ್ಕೋಬೇಕು ಅನ್ನೋ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಬಟ್ ಸ್ಟಿಲ್ ಅವಳಿಗೆ ನೋಡ್ಕೊಳಕ್ ಆಗ್ತಾ ಇರಲ್ಲ, ಅವಳಿಗೆ ನೋಡ್ಕೋಬೇಕು ಅಂತ ಮನಸ್ಸಿರುತ್ತೆ ಬಟ್ ನೋಡ್ಕೊಳಕ್ ಆಗ್ತಾ ಇರಲ್ಲ. ಸೊ ಫ್ಯಾಮಿಲಿಯಲ್ಲಿ ಡಿಸ್ಕಾರ್ಡ್ಸ್ ಜಾಸ್ತಿ ಆಗುತ್ತೆ, ಜಗಳಗಳು ಆ ಥರ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದ್ರ ಜೊತೆ ಮಗು ಮೇಲೆ ಇಂಪ್ಯಾಕ್ಟ್ ಆಗೋದು ತುಂಬ ಇಂಪಾರ್ಟೆಂಟ್. ಮಗುವ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್, ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಅದು ಎಫೆಕ್ಟ್ ಆಗುತ್ತೆ. ಬಿಕಾಸ್ ಅಟ್ಯಾಚ್ಮೆಂಟ್ ವಿತ್ ಮದರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಕಾಗ್ನಿಟಿವ್ ಆ್ಯಂಡ್ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಸೊ ಅದು ಎಫೆಕ್ಟ್ ಆದಾಗ ಮಗುವ ಡೆವಲಪ್ಮೆಂಟಲ್ಲೂ ಎಫೆಕ್ಟ್ ಆಗುತ್ತೆ. ಸೊ ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅನ್ನೋದನ್ನು ತುಂಬ ಕೇರ್ಫುಲ್ ಆಗಿ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಯೂಶ್ವಲಿ ನಾವು ಯಾವುದೇ ಪೇಷಂಟ್ ಈ ಥರ ಸಿಂಪ್ಟಮ್ಸ್ ಇಟ್ಕೊಂಡು ಬಂದಾಗ ಅಸೆಸ್ ಮಾಡ್ತೀವಿ, ಅದನ್ನು ಎಷ್ಟು ಸಿವಿಯಾರಿಟಿಯಲ್ಲಿ ಸಿಂಪ್ಟಮ್ಸ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊತೀವಿ. ಇನ್ನೂ ಲೈಕ್ ಮೈಲ್ಡ್ ಸ್ಟೇಜಲ್ಲಿದೆ ಅಂತಂದಾಗ ಅದಕ್ಕೆ ಸ್ವಲ್ಪ ಸೈಕೋ ಎಜುಕೇಷನ್ ಮಾಡೋದು, ಫ್ಯಾಮಿಲಿ ಸಪೋರ್ಟ್ನ ಇಂಪ್ರೂವ್ ಮಾಡೋದು, ಫ್ಯಾಮಿಲಿಗೆ ಎಕ್ಸ್ಪ್ಲೈನ್ ಮಾಡೋದು, ಅದನ್ನೆಲ್ಲ ಮಾಡಿದಾಗ ಅವ್ರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇನ್ನೂ ಜಾಸ್ತಿ ಸಿವಿಯರ್ ಸ್ಟೇಜಸ್ ಇದ್ದಾಗ ಸ್ವಲ್ಪ ಟ್ರೀಟ್ಮೆಂಟ್, ಮೆಡಿಕೇಷನ್ಸ್, ಬೇರೆ ಬೇರೆ ಥರದ ಟ್ರೀಟ್ಮೆಂಟ್ಗಳು ಬೇಕಾಗ್ಬೋದು, ಚಾನ್ಸಸ್ ಇರುತ್ತೆ. ತುಂಬ ಸೂಸೈಡಲ್ ಥಾಟ್ಸು ಆ ಥರ ಎಲ್ಲ ಇದ್ದಾಗ ECT ಅಂತ ಹೇಳ್ತೀವಿ. ಸೊ ಅಡ್ಮಿಷನು ಬೇಕಾಗ್ಬೋದು, ಅಡ್ಮಿಷನ್ ಜೊತೆ ECT ಅಂತ ಟ್ರೀಟ್ಮೆಂಟ್ ಇರುತ್ತೆ. ಸೊ ಅದನ್ನು ಬೇಕಾಗಬಹುದು. ಕೌನ್ಸಿಲಿಂಗು, ಥೆರಪಿ, ಆಮೇಲೆ ನಮ್ಮ ಹತ್ರ ಯೋಗ ಥೆರಪಿ, ಆರ್ಟ್ ಥೆರಪಿ, ಈ ಥರದ್ದು ಹಲವಾರು ಟ್ರೀಟ್ಮೆಂಟ್ ಆಪ್ಷನ್ಸ್ಗಳು ಇರುತ್ತೆ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗಬಹುದು. ಆಮೇಲೆ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ ಹೇಳಿದಾಗ ಇದು ಒಂದು ಎಮರ್ಜೆನ್ಸಿ ಕಂಡೀಷನ್ ಅಂತಾನೆ ಹೇಳ್ಬೋದು. ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ತುಂಬ ಒಬ್ಬ ಮಹಿಳೆ ಹ್ಯಾಲುಸಿನೇಷನ್ಸ್ ಏನೋ ಕೇಳಿಸ್ದಂಗೆ ಆಗೋದು, ಡೆಲ್ಯೂಷನ್ಸ್ ಇರೋದು, ನಿದ್ದೆನೇ ಬರ್ದೇ ಇರಂಗ್ ಆಗೋದು, ತುಂಬಾ ಭಯ ಫೀಲ್ ಆಗ್ತಾ ಇಲ್ಲದೆ ಇರೋದು ಇದೆ ಅನ್ನೋ ತರ ಫೀಲ್ ಆಗ್ತಾ ಇರ್ತಾರೆ. ಸೊ ಅವಾಗ ಅದನ್ನ ಇಮಿಡಿಯೇಟ್ ಆಗಿ ಟ್ರೀಟ್ ಮಾಡಬೇಕು, ಇಲ್ಲಾಂದ್ರೆ ಅದನ್ನು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಆಮೇಲೆ ಬೈಪೋಲಾರ್ ಡಿಸಾರ್ಡರ್ ಅಂತಂದ್ರೆ ಡಿಪ್ರೆಷನ್ ಮತ್ತೆ ಮೇನಿಯಾ ಇರುವಂತ ಒಂದು ಕಾಯಿಲೆ. ಈ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಆ ಕಾಯಿಲೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೂ ಟ್ರೀಟ್ಮೆಂಟ್ ಇಮಿಡಿಯೇಟ್ ಆಗಿ ಮಾಡಬೇಕು. ಒಂದೊಂದ್ಸಲ ಈ ಸೈಕೋಸಿಸ್ ಮತ್ತೆ ಬೈಪೋಲಾರ್ ಡಿಸಾರ್ಡರ್ ಅಲ್ಲಿ ಮಹಿಳೆ ತುಂಬಾ ಅಗ್ರೆಸಿವ್ ಆಗಿರೋ ಚಾನ್ಸಸ್ ಆಗಿರುತ್ತೆ, ಇರಿಟಬಲ್ ಆಗೋದು, ಅಗ್ರೆಸಿವ್ ಆಗೋದು, ಅವಳನ್ನ ಮ್ಯಾನೇಜ್ ಮಾಡಕ್ ಆಗ್ತಾ ಇರಲ್ಲ, ಮ್ಯಾನೇಜ್ ಮಾಡಕ್ ಆಗ್ತಾ ಇರಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರೋಕ್ಕೂ ತುಂಬಾ ಕಷ್ಟ ಆಗ್ತಿರಬಹುದು. ಸೊ ಆ ಕಷ್ಟ ಆಗ್ತಿದ್ದಾಗ ನಮ್ಮ ಹತ್ರ ಒಂದು ರಿಟ್ರೀವಲ್ ಪ್ರಾಸೆಸ್ ಅಂತ ಇದೆ. ಲೈಕ್ ನಮ್ಮ ಹಾಸ್ಪಿಟಲಿಂದ ಟೀಮು ಸ್ಟಾಫ್ ಎಲ್ಲ ಹೋಗಿ ಆ್ಯಂಬುಲೆನ್ಸಲ್ಲಿ ಹೋಗಿ ಮಹಿಳೆಯರನ್ನ ಅಥವಾ ಯಾವುದೇ ಪೇಷಂಟ್ ಈ ಥರ ಸಫರ್ ಆಗ್ತಾ ಇದ್ರೆ ಅವ್ರನ್ನ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದಾಗ ನಾವು ರಿಟ್ರೀವಲ್ ಪ್ರಾಸೆಸ್ ಮಾಡಿ ಕೂಡ ಕರ್ಕೊಂಡ್ಬರ್ತೀವಿ. ಆಮೇಲೆ ಅವ್ರನ್ನ ಅಸೆಸ್ ಮಾಡಿಬಿಟ್ಟು ಅವ್ರಿಗೆ ತಕ್ಕಂಥ ಟ್ರೀಟ್ಮೆಂಟ್ ಅದನ್ನೆಲ್ಲ ಶುರು ಮಾಡ್ತೀವಿ. ಸೊ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಲೈಕ್ ಯೂಶ್ವಲಿ ಡಿಪ್ರೆಷನಲ್ಲಿ ಇನ್ನು ಮಾಡ್ರೇಟ್ ಸಿಂಪ್ಟಮ್ಸ್
ಇದೆ, ಅಂಥ ಸಿವಿಯರ್ ಸಿಂಪ್ಟಮ್ಸ್ ಇಲ್ಲ ಅಂದಾಗ ತಾಯಿಗೆ ಪ್ರತಿ ಸಲ ಹಾಸ್ಪಿಟ್ಲಿಗೆ ಬರೋಕೆ ಕಷ್ಟ ಆಗಬಹುದು. ಮಗುನ ತಗೊಂಡ್ಬರ್ಬೇಕು ಅಂದ್ರೆ ಇನ್ನೊಬ್ರ ಜೊತೆ ಡಿಪೆಂಡ್ ಆಗಬೇಕಾಗುತ್ತೆ. ಹಾಗಾಗಿ ವಿಡಿಯೋ ಕನ್ಸಲ್ಟೇಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಆರಾಮಾಗಿ ಮನೆಯಲ್ಲೇ ಇಟ್ಕೊಂಡು ಟ್ರೀಟ್ಮೆಂಟ್ ವಿಡಿಯೋ ಕನ್ಸಲ್ಟೇಷನ್ ಮೂಲಕ ಮಾತಾಡಿ, ಥೆರಪಿ ಸೆಷನ್ಸ್ ಕೂಡ ಅಟೆಂಡ್ ಮಾಡಿ, ಮೆಡಿಸಿನ್ಸು, ಟ್ರೀಟ್ಮೆಂಟು ಏನೇನು ಅವಶ್ಯಕತೆ ಇರುತ್ತೆ ಅದನ್ನೆಲ್ಲ ವಿಡಿಯೋ ಕನ್ಸಲ್ಟೇಷನ್ ಮೂಲಕ ಕೂಡ ಮಾಡಬಹುದು. ಓಕೆ. ಸೊ ಹಾಗಿದ್ರೆ ಈಗ ಮೂಡ್ ಸ್ವಿಂಗ್ ಅನ್ನುವಂಥದ್ದು ಡೆಲಿವರಿ ಆದಮೇಲೆ ಕಾಮನ್ ಆಗಿ ಎಲ್ರಿಗೂ ಇದ್ದೇ ಇರುತ್ತೆ, ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲೂ ಇರುತ್ತೆ, ಮಗುಗೆ 1 ವರ್ಷ ಆಗೋ ತನಕ ಕೂಡ ಹಾರ್ಮೋನಲ್ ಚೇಂಜಸ್ ಆಗ್ತಾನೆ ಇರುತ್ತೆ. ಆದ್ರೆ ಈಗ ನೀವು ಹೇಳಿದ್ರಿ ಪರ್ಟಿಕ್ಯುಲರ್ಲಿ ಈ ತರ ಡಿಪ್ರೆಷನ್ ಹೋಗ್ತಾರೆ ಕೆಲವರು, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆಗುತ್ತೆ ಅಂತ. ಹಾಗಿದ್ರೆ ಅಲ್ಲಿ ಪರ್ಟಿಕ್ಯುಲರ್ ರೀಸನ್ ಏನು? ಈಗ ಎಲ್ಲ ಮುಂಚೆಯಿಂದನೂ ಡೆಲಿವರಿ ಅನ್ನೋಂಥದ್ದು ಕಾಮನ್, ಅಂದ್ರೆ ಪ್ರತಿ ಹೆಣ್ಣಿನ ಒಂದು ಲೈಫ್ ಸ್ಟೇಜ್ ಅಂತಾನೆ ಹೇಳ್ಬೋದು. ಆದ್ರೆ ಮುಂಚೆ ಇಲ್ದಿರೋದು ಈಗ ಯಾಕೆ ಜಾಸ್ತಿ ಆಗ್ತಿದೆ ಅಂದಾಗ ಲೈಫ್ ಸ್ಟೈಲ್ ಏನಾದ್ರೂ ಕಾರಣ ಆಗಬಹುದಾ? ಹೇಗೆ ಸಪೋರ್ಟ್ ಕಮ್ಮಿ ಇರುತ್ತಾ? ಅದೇ ಹೇಳಿದ್ನಲ್ಲ ಆಲ್ರೆಡಿ, ಲೈಕ್ ಒಂದು ಹಾರ್ಮೋನಲ್ ಚೇಂಜಸ್ ಇರುತ್ತೆ, ಅದ್ರ ಜೊತೆ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಲೈಕ್ ಯಾರು ಸಪೋರ್ಟ್ಗಿಲ್ಲ, ಟ್ರೊಮ್ಯಾಟಿಕ್ ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಆಗಿದೆ, ಅಥವಾ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಏನೋ ಡಿಫಿಕಲ್ಟೀಸ್ ಆಗ್ತಾ ಇದೆ, ಆ ಥರ ಇದ್ದಾಗ ಈ ಥರ ಮತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಟ್ರಿಗರ್ ಪಾಯಿಂಟ್ ಅಂತ ಆಗಬಹುದು. ಓಕೆ. ಸೊ ಹಾಗಿದ್ರೆ ಡಾಕ್ಟರ್, ಈಗ ಜೆನ್ಸಿ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ಈಗ ಮಹಿಳೆಯರು ಅಂತ ಹೇಳಿದಾಗ ನಾವು ಪ್ರತಿ ಸ್ಟೇಜ್ ಅನ್ನು ಕೂಡ ಕಾನ್ಸಂಟ್ರೇಟ್ ಮಾಡ್ಬೇಕು. ಈಗ ಟ್ರೆಂಡಿಂಗ್ ಅಲ್ಲಿರುವಂತದ್ದು ಜೆನ್ಸಿ ಅಂತ. ಸೊ ಈ ಒಂದು ಏಜ್ ಗ್ರೂಪ್ ಅಲ್ಲಿ ಇರೋರು ಯಾಕೆ ಜಾಸ್ತಿ ಲೋನ್ಲಿನೆಸ್ ಅಲ್ಲಿ ಫೀಲ್ ಆಗ್ತಾರೆ? ಅಂದ್ರೆ ಅವರಿಗೆ ಯಾರ ಜೊತೆನೂ ಬೆರಿಬೇಕು ಅಂತ ಅನ್ಸಲ್ಲ, ನಾನು ಒಬ್ಳೇ ಇರಬೇಕು ಅನ್ನೋ ತರ ಫೀಲ್ ಆಗುತ್ತೆ. ಸೊ ಯಾಕೆ ಅಂದ್ರೆ ಸೋಷಿಯಲ್ ಮೀಡಿಯಾ ಪ್ರಭಾವ ಆಗಿರುತ್ತಾ, ಅಥವಾ ಆ ಏಜ್ ಗ್ರೂಪ್ ಆ ಥರ ಇರುತ್ತಾ, ಹೇಗೆ ಅಂತ? ಸೊ ಜೆನ್ಸಿ ಅಂತ ಬಂದಾಗ ಇವಾಗ ಕರೆಂಟ್ ಏಜ್ ಗ್ರೂಪ್ ಏನಿರಬಹುದು ಅಂತಂದರೆ 14 to 29 ಇಯರ್ಸ್ ಆಫ್ ಏಜ್ ಕಮ್ಸ್ ಇನ್ ಜೆನ್ಸಿ ಗ್ರೂಪ್ ನಾವು. ಸೊ 14 to 19 ಇಯರ್ಸಲ್ಲಿ ಏನಂತಂದರೆ ಇಟ್ ಈಸ್ ಮೋರ್ ಆಫ್ ಅಡಲಿಸೆಂಟ್ ಪೀರಿಯಡು ಆ ಥರ. ಸೊ ಈ ಅಡಲಿಸೆಂಟ್ ಏಜಲ್ಲಿ ಹೇಗಾಗುತ್ತೆ ಅಂದರೆ ಅವ್ರದ್ದು ರ್ಯಾಪಿಡ್ ಗ್ರೋತ್ ಇನ್ ದ ಬಾಡಿ ಆ್ಯಂಡ್ ಎಮೋಷ್ನಲ್ ಗ್ರೋತೂ ರ್ಯಾಪಿಡ್ ಆಗಿ ಆಗ್ತಾ ಇರುತ್ತೆ. ಈ ಥರ ಆಗ್ತಾ ಇದ್ದಾಗ ಅವರು ಒಂದು ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಇರ್ಬೋದು, ಲೈಕ್ ಪ್ರೀ ಮೆನ್ಸ್ಟ್ರಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಒಂದು ಮೆನ್ಸ್ಟ್ರೇಷನ್ಗಿಂತ ಮುಂಚೆ ಆಗುವಂಥ ಮಾನಸಿಕ ಒತ್ತಡಗಳು ಅಥವಾ ಸಮಸ್ಯೆಗಳು ಅಂತ ಹೇಳ್ಬೋದು, ಪ್ರೀ ಮೆನ್ಸ್ಟ್ರಲ್ ಸಿಂಪ್ಟಮ್ಸು. ಸೊ ಅದ್ರ ಜೊತೆ ಅವ್ರಿಗೆ ಒಂದು ಅಕಾಡೆಮಿಕ್ ಪ್ರೆಷರ್ ಇರ್ಬೋದು, ಫೀಲಿಂಗ್ ಆಫ್ ಜಡ್ಜ್ಮೆಂಟ್ ಇರ್ಬೋದು, ಒಂದು ಕಾಲೇಜು ಸ್ಕೂಲಲ್ಲಿ ಹೋಗ್ತಿದ್ದಾಗ ಫಿಯರ್ ಆಫ್ ಜಡ್ಜ್ಮೆಂಟು, ಆಮೇಲೆ ಫೀಲಿಂಗ್ ಆಫ್ ಮಿಸ್ಸಿಂಗ್ ಔಟ್ ಆರ್ ಲೆಫ್ಟ್ ಔಟು, ಆಮೇಲೆ ಒಂದು ಯಾರು ಅಕಾಡೆಮಿಕ್ ಪ್ರೆಷರ್ಸ್ ಅಂತ ಇರಬಹುದು, ಆಮೇಲೆ ಒಂದು ಡಿಸಿಷನ್ಸ್ ಮಾಡೋದಿರುತ್ತೆ, ಹೋಗ್ತಾ ಎಲ್ಲಿ ನಾನು ಎಜುಕೇಷನ್ ಕಂಟಿನ್ಯೂ ಮಾಡಬೇಕು, ಎಲ್ಲಿ ಏನು ಮಾಡಬೇಕು ಅನ್ನೋದು ಒಂದು ಪ್ರೆಷರ್ ಇರುತ್ತೆ. ಸೊ ಆ ಪ್ರೆಷರ್ಗಳಿಂದ ಸ್ವಲ್ಪ ಅದ್ರ ಜೊತೆ ಈ ಸೋಷಿಯಲ್ ಮೀಡಿಯಾ ಅಫ್ಕೋರ್ಸ್, ಲೈಕ್ ತುಂಬ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗೋದು, ತುಂಬ ಲೈಕ್ ಅವ್ರ ಲೈಫ್ ಎಲ್ಲ ಚೆನ್ನಾಗಿದೆ, ನನ್ನ ಲೈಫ್ ಮಾತ್ರ ಚೆನ್ನಾಗಿಲ್ಲ ಅಂತ ಅನ್ಸೋದು, ಲೋ ಸೆಲ್ಫ್ ಎಸ್ಟೀಮ್ ಫೀಲ್ ಆಗೋದು, ಕಂಪ್ಯಾರಿಸನ್ಸ್ ಮಾಡ್ಕೊಳ್ಳೋದು, ಈ ಎಲ್ಲ ಕಾರಣಗಳಿಂದ ಈ ಟೈಮಲ್ಲಿ ಸ್ವಲ್ಪ ಆಂಗ್ಸೈಟಿ ಸಿಂಪ್ಟಮ್ಸ್ ಅದೆಲ್ಲಾನು ಕಾಣಬಹುದು. ಅದ್ರ ಜೊತೆ ಪಿಯರ್ ಪ್ರೆಷರಿಂದ ಸಬ್ಸ್ಟೆನ್ಸ್ ಯೂಸ್ಗೂ ಕೂಡ ಒಳಗಾಗ್ಬೋದು ಇವರು. ಅದ್ರ ಜೊತೆ ಲೈಕ್ ಸೆಲ್ಫ್ ಹಾರ್ಮ್ ಬಿಹೇವಿಯರ್ಸ್ ಅಂತ ಹೇಳ್ತೀವಿ. ಯೂಶಲಿ ಈ ಪರ್ಸ್ನಾಲಿಟಿ ಚೈಲ್ಡ್ಹುಡ್ಡಲ್ಲಿ ಏನಾದರೂ ಅಬ್ಯೂಸ್ ಫೇಸ್ ಮಾಡಿದರೆ, ಏನಾದರೂ ತೊಂದರೆಗಳನ್ನ ಫೇಸ್ ಮಾಡಿದರೆ, ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲಿ ತೊಂದರೆಗಳಾಗಿ ಬಾರ್ಡರ್ ಲೈನ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ, ಅದರಲ್ಲಿ ಸೆಲ್ಫ್ ಹಾರ್ಮ್ ಬಿಹೇವಿಯರ್ಸ್ ಇರುವಂಥ ಚಾನ್ಸಸ್ಸು ಇರುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಸ್ವಲ್ಪ ಆಂಗ್ಸೈಟಿ ಸಿಂಪ್ಟಮ್ಸು ಅದೆಲ್ಲ ಇರೋ ಚಾನ್ಸಸ್ ಇರುತ್ತೆ ಈ ಏಜ್ ಗ್ರೂಪಲ್ಲಿ. ಓಕೆ. ಸೊ ಹಾಗಿದ್ರೆ ಈ ಜೆನ್ಸಿ ಅಂತ ಹೇಳಿದ್ರೆ ಆ ಒಂದು ಏಜ್ ಗ್ರೂಪಲ್ಲಿ, ಈಗ ನೀವು ಹೇಳ್ದಂಗೆ 14 ಅಥವಾ 16 ಆ ಒಂದು ಏಜ್ ಗ್ರೂಪಲ್ಲಿ ಕಾಮನ್ ಆಗಿ ಆಂಗ್ಸೈಟಿ, ಲೋನ್ಲಿನೆಸ್ ಇದ್ದೇ ಇರುತ್ತೆ ಅಂತನಾ? ಇದ್ದೇ ಇರುತ್ತೆ ಅಂತ ಅಲ್ಲ, ಯಾವುದಾದ್ರೂ ಇಟ್ ಈಸ್ ಪಾಸಿಬಿಲಿಟಿ ಬಿಕಾಸ್ ಆಫ್ ಆಲ್ ದೀಸ್ ಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಓಕೆ. ಯಾಕಂತ ಹೇಳಿದ್ರೆ ಈಗ ಸಿಟಿಯಲ್ಲಿ ನಾವು ಜಾಸ್ತಿ ನೋಡಿದಾಗ ಹೆಚ್ಚು ಜನರಿಗೆ ಲೋನ್ಲಿನೆಸ್ ಫೀಲ್ ಆಗೇ ಆಗುತ್ತೆ. ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ, ಈಗ ಫೀಡ್ಬ್ಯಾಕ್ಗಳು ವಿಡಿಯೋಸ್ನ ನೋಡಿದಾಗ ತುಂಬ ಜನ ಲೈಕ್ ಮಾಡುವಂಥದ್ದು ಲೈಕ್ ಒಬ್ಬಂಟಿಯಾಗಿರೋದೇ ಒಳ್ಳೆಯದು, ಅಥವಾ ಯಾರೂ ಬೇಡ ನಮಗೆ, ಇನ್ನೊಬ್ರ ಜೊತೆ ಇದ್ದಾಗ ಇನ್ನೊಬ್ರು ನಮ್ಮನ್ನು ಆಡ್ಕೋತಾರೆ, ಲೈಕ್ ಈ ಥರದ್ದು ಕಾಂಟೆಕ್ಸ್ಟಲ್ಲೇ ಇರುತ್ತೆ. ಸೊ ಒಬ್ಬಂಟಿ ಜೀವನನೇ ಒಳ್ಳೆಯದು ಅಂತ ಅಂದ್ಕೊಳ್ಳೋದು ನಿಮ್ಮ ಪ್ರಕಾರ ಅವರಿಗೇನೋ ಮಾನಸಿಕವಾಗಿ ಸಮಸ್ಯೆ ಇದೆ ಅಂತನಾ, ಅಥವಾ ಅದವರ ಬಿಹೇವಿಯರ್ ಅಂತ ಅಂದ್ಕೋತೀರಾ? ಅದು ಯಾವ ಕಾರಣಕ್ಕೆ ಯಾರು ಎಷ್ಟು ಮಟ್ಟಿಗೆ ಆ ಥರ ಇದು ಮಾಡ್ತಿದ್ದಾರೆ ಅನ್ನೋದು ಡಿಪೆಂಡ್ ಆಗುತ್ತೆ. ಇಟ್ ಇಸ್ ನಾಟ್ ದಟ್ ಎವ್ರಿಬಡಿ ಈಸ್ ಡೂಯಿಂಗ್ ಲೈಕ್ ದಟ್, ಬಟ್ ಸ್ವಲ್ಪ ಜನ ಆ ಥರ ಲೋನ್ಲಿ ಫೀಲ್ ಆಗ್ತಾ ಇದ್ರೆ ಅದಕ್ಕೆ ಏನು ಕಾರಣಗಳು ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಲೈಕ್ ಏನಾದರೂ ಒತ್ತಡ ಫೇಸ್ ಮಾಡ್ತಿದ್ದಾರೆ, ಸ್ಟ್ರೆಸ್ ಇದೆಯಾ, ಬೇರೆ ಯಾವ ಥರ ಪರ್ಸ್ನಾಲಿಟಿ ಫ್ಯಾಕ್ಟರ್ಸ್ ಇದೆಯಾ, ಲೈಕ್ ಸೋಷಿಯಲ್ ಮೀಡಿಯಾ ಮೂಲಕ ತುಂಬ ಕಂಪ್ಯಾರಿಸನ್ ಮಾಡ್ಕೊಳ್ಳೋವಂಥದ್ದು, ಫೀಲಿಂಗ್ ಆಫ್ ಮಿಸ್ಸಿಂಗ್ ಔಟ್ ಜಾಸ್ತಿ ಇದೆಯಾ, ಸೊ ಯಾವ ಕಾರಣಕ್ಕೆ ಆ ಲೋನ್ಲಿನೆಸ್ ಫೀಲ್ ಆಗ್ತಾ ಇದ್ದಾರೆ
ಇದ್ದಾರೆ ಅನ್ನೋದನ್ನು ನಾವು ಅಸೆಸ್ ಮಾಡಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಓಕೆ ಓಕೆ. ಈಗ ಕಾಮನ್ ಆಗಿ ಮಹಿಳೆಯರಲ್ಲಿ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇದೆ ಅಥವಾ ಅವರಿಗೆ ಮಾನಸಿಕ ಸಮಸ್ಯೆ ಇದೆ ಅಂದಾಗ ಯಾವೆಲ್ಲ ಲಕ್ಷಣಗಳನ್ನು ಅವರು ಇಗ್ನೋರ್ ಮಾಡಿಬಿಡ್ತಾರೆ. ಸೊ ಯಾವುದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು, ಯಾವಾಗ ಹೋಗಿ ಒಂದು ಕೌನ್ಸಿಲಿಂಗ್ ಅನ್ನ ತಗೋಬೇಕಾಗತ್ತೆ ಅಂತ? ಒಂದು ಮಾನಸಿಕ ಸಮಸ್ಯೆಗಳು ಅಂತ ಶುರು ಆದಾಗ ಯೂಶ್ವಲಿ ಇಗ್ನೋರ್ ಮಾಡೋಂಥದ್ದಂದರೆ, ಈಗ ಯೂಶ್ವಲಿ ಒಂದು ಸ್ವಲ್ಪ ಫೆಟೀಗ್ ಫೀಲ್ ಆಗ್ತಾ ಇದ್ರೆ, ಟಯರ್ಡ್ ಫೀಲ್ ಆಗ್ತಾ ಇದ್ರೆ, ನಿದ್ದೆ ಬರ್ತಾ ಇಲ್ಲ ಅಂತಂದರೆ ಕೆಲವು ಜನ ಏನು ಅನ್ಕೊಂಡ್ಬಿಡ್ತಾರೆ, ಇಟ್ಸ್ ಓಕೆ ಸ್ವಲ್ಪ ಸರಿ ಹೋಗ್ಬಿಡುತ್ತೆ ಅನ್ನೋ ಫೀಲಿಂಗಿಗೆ ಬಂದುಬಿಡ್ತಾರೆ. ಬಟ್ ಅದು ಹೋಗ್ತಾ ಹೋಗ್ತಾ ತುಂಬ ಲೋ ಫೀಲ್ ಆಗೋದು, ಯಾವುದ್ರಲ್ಲೂ ಮನಸ್ಸಾಗ್ತಾ ಇಲ್ಲ, ಯಾವುದ್ರಲ್ಲೂ ಖುಷಿ ಸಿಗ್ತಾ ಇಲ್ಲ ಅಂತ ಅನಿಸ್ತಾ ಹೋಗೋದು. ಸೊ ಈ ಥರ ಆಗ್ತಾ ಹೋದರೆ ಅದನ್ನು ಡಿಪ್ರೆಷನ್ ಅಂತ ಕರಿತೀವಿ. 1-2 ವಾರಕ್ಕಿಂತನೂ ಜಾಸ್ತಿ, 3 ವಾರಕ್ಕಿಂತನೂ ಜಾಸ್ತಿ ಇದೆಲ್ಲ ಫೀಲ್ ಆಗ್ತಾ ಇದ್ರೆ ಅದನ್ನ ಖಿನ್ನತೆ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ಅವರು ರೆಕಗ್ನೈಸ್ ಮಾಡಿಕೊಂಡು ಹೆಲ್ಪ್ ತಗೋಬೇಕು. ಫೆಟೀಗ್ ಆ್ಯಂಡ್ ಟಯರ್ಡ್ನೆಸ್ ಆ್ಯಂಡ್ ಸೊಮ್ಯಾಟಿಕ್ ಸಿಂಪ್ಟಮ್ಸ್ ಕೂಡ ರೆಕಗ್ನೈಸ್ ಮಾಡಿಕೊಂಡು ಹೆಲ್ಪ್ ತಗೋಬೇಕು. ಡಿಲೇ ಮಾಡಿದಷ್ಟು ಇನ್ನೂ ಸಿಂಪ್ಟಮ್ಸ್ ಸಿವಿಯರ್ ಆಗಬಹುದು. ಓಕೆ ಓಕೆ. ಸೊ ಹಾಗಿದ್ರೆ ಈ ಲೋನ್ಲಿನೆಸ್ ಅಥವಾ ಕೆಲವರಿಗೆ ನನಗೆ ಯಾರ ಜೊತೆನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ, ನಾನು ಒಬ್ಬಳೇ ಇರಬೇಕು ಅಥವಾ ಒಬ್ಬನೇ ಇರಬೇಕು ಅಂತ ಅಂದುಕೊಳ್ಳುವಂಥದ್ದು ನಿಮ್ಮ ಪ್ರಕಾರ ಇದೊಂದು ಸೀರಿಯಸ್ ಪ್ರಾಬ್ಲಮ್ ಅಥವಾ ಹೇಗೆ ಅಂತ? ಹೇಗಾಗುತ್ತೆ ಅಂತಂದರೆ, ಯಾವುದೇ ನಾವು ಸಿಂಪ್ಟಮ್ನ ಒಂದು ಸಿಂಪ್ಟಮ್ ಆಗಿ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ದಿಸ್ ಈಸ್ ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ ಡಿಪ್ರೆಷನ್ ಅಂತ ಹೇಳ್ಬೋದು. ಲೈಕ್ ತುಂಬಾ ಸೋಷಿಯಲ್ ಆಗಿರ್ತಾರೆ, ತುಂಬಾ ಎಲ್ಲರ ಹತ್ರ ಮಾತಾಡ್ತಾ ಇರ್ತಾರೆ, ಖುಷಿಯಾಗಿ ಎಲ್ಲರ ಹತ್ರ ನಗಾಡ್ಕೊಂಡಿರ್ತಾರೆ. ಅಂಥವರು ಸಡನ್ನಾಗಿ ಚೇಂಜ್ ಆಗೋದು, ಲೈಕ್ ಸಡನ್ನಾಗಿ ಯಾರ ಹತ್ರ ಮಾತಾಡ್ತಾ ಇಲ್ಲ, ತುಂಬ ಒಬ್ಬಂಟಿ ಇರ್ತಾ ಇದ್ದಾರೆ, ತುಂಬ ಲೋನ್ಲಿ ಆಗಿರ್ತಾ ಇದ್ದಾರೆ ಅಂತಂದರೆ, ಬಟ್ ಅದ್ರ ಜೊತೆ ಲೈಕ್ ತುಂಬ ಲೋ ಫೀಲ್ ಆಗ್ತಾ ಇದ್ದಾರೆ, ನಿದ್ದೆ ಮಾಡ್ತಾ ಇಲ್ಲ, ತುಂಬ ಬೇಜಾರಿರುತ್ತೆ, ಯಾವುದು ಖುಷಿ ಕೊಡ್ತಾ ಇಲ್ಲ ಅಂತಂದಾಗ ಅದು ಒಂದು ಖಿನ್ನತೆಯ ಲಕ್ಷಣ ಆಗಿರಬಹುದು. ಸೊ ಅದನ್ನ ಅಡ್ರೆಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ತುಂಬಾ ಜನ ಸಡನ್ ಆಗಿ ಚೇಂಜ್ ಆಗ್ಬಿಡ್ತಾರೆ. ಅಂದ್ರೆ ನೀವು ಹೇಳ್ದಂಗೆ ಮುಂಚೆ ತುಂಬಾ ಮಾತಾಡ್ತಿರ್ತಾರೆ, ಈಗ ಮಾತಾಡಲ್ಲ. ಮುಂಚೆ ಎಕ್ಸ್ಟ್ರೋವರ್ಟ್ ಆಗಿದ್ದವ್ರು ಈಗ ಇಂಟ್ರೋವರ್ಟ್ ಆಗಿದ್ದಾರೆ. ಯಾಕೆ ಈ ಸಡನ್ ಚೇಂಜಸ್ ಆಯ್ತು ಅನ್ನೋ ತರ? ಯಾಕಂದ್ರೆ ಅವರಿಗೆ ನನ್ಗೆ ಯಾರು ಬೇಡ, ನಾನಾಯ್ತು, ನನ್ ಕೆಲಸ ಆಯ್ತು, ಯಾರ ಹತ್ರ ಮಾತಾಡೋಕ್ಕೂ ನನ್ಗೆ ಇಷ್ಟ ಇಲ್ಲ ಅನ್ನೋ ತರ ಅನ್ಸೋಂಥದ್ದು ಒಂದು ವಾರ್ನಿಂಗ್ ಸೈನ್ ಕೂಡ ಆಗಿರ್ಬೋದು. ಹಾಗಂತ ನೀವು ಹೇಳ್ದಾಗೆ ಯಾವುದೋ ಒಂದು ಲಕ್ಷಣವನ್ನ ಇಟ್ಟುಕೊಂಡು ನಾವು ಫೈನಲ್ ಅಥವಾ ಏನೋ ಒಂದು ಡಿಸಿಷನ್ಗೆ ಬರೋದಕ್ಕೆ ಅವರು ಡಿಪ್ರೆಷನ್ ಅಲ್ಲೇ ಇದ್ದಾರೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಅಂತ. ಓಕೆ. ಹಾಗಿದ್ರೆ ಮಹಿಳೆಯರ ಮಾನಸಿಕ ಆರೋಗ್ಯಕ್ಕೆ ನಿಮ್ಮ ಕಡೆಯಿಂದ ಸಲಹೆ ಏನು? ಸೊ ಡೈಲಿ ಯಾವ ರೀತಿಯಾದಂತಹ ರುಟೀನ್ ಅನ್ನು ಅವರು ಫಾಲೋ ಮಾಡಬೇಕಾಗತ್ತೆ? ಅವರಿಗೆ ಅವರು ಟೈಮ್ ಕೊಡುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಡಾಕ್ಟರ್? ಒಂದು ಸೆಲ್ಫ್ ಕೇರ್ ಅಂತ ಅನ್ನೋದು ಏನೋ ಒಂದು ಡಿಫ್ರೆಂಟ್ ಥಿಂಗ್ ಅಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ನಿಮ್ಮ ಒಂದು ರುಟೀನ್ ಮೇಂಟೈನ್ ಮಾಡ್ಕೊಂಡಿರೋದು, ಸರಿಯಾಗಿ ನಿದ್ದೆ, ಸ್ಲೀಪಿಂಗ್ ಹ್ಯಾಬಿಟ್ಸ್ ಚೆನ್ನಾಗಿ ಇಟ್ಕೊಳ್ಳೋದು, ಗುಡ್ ಡಯಟ್ರಿ ಹ್ಯಾಬಿಟ್ಸು, ಅಪಟೈಟ್ ಚೆನ್ನಾಗಿ ಡೈಟ್ನ ಹೆಲ್ದಿ ಡೈಟ್ ಫಾಲೋ ಮಾಡೋಂಥದ್ದು, ಸ್ವಲ್ಪ ಸೆಲ್ಫ್ ಟೈಮ್ ಅಂತ ತೆಗೆದುಕೊಳ್ಳೋದು, ಮೈಂಡ್ಫುಲ್ನೆಸ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡೋವಂಥದ್ದು, ಜರ್ನಲಿಂಗ್ ಮಾಡೋವಂಥದ್ದು, ಸ್ವಲ್ಪ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ನ ಫಾಲೋ ಮಾಡೋಂಥದ್ದು, ಎಕ್ಸಸೈಸ್, ವಾಕಿಂಗ್ ಮಾಡೋವಂಥದ್ದು. ಸೊ ಇದೆಲ್ಲನೂ ಸೆಲ್ಫ್ ಕೇರ್ ಆಕ್ಟಿವಿಟೀಸ್ ಅಂತ ಹೇಳ್ಬಹುದು. ಆ್ಯಂಡ್ ಸ್ವಲ್ಪ ಕ್ವೈಟ್ ಟೈಮ್ ಫಾರ್ ಸೆಲ್ಫ್. ಸೊ ಇದೆಲ್ಲಾನು ಮಾಡ್ತಾ ಬಂದಾಗ ಒಂದು ಮೈಂಡ್ಗೆ ರಿಲ್ಯಾಕ್ಸ್ ಫೀಲಿಂಗ್ ಇರುತ್ತೆ. ಸೊ ಇದೆಲ್ಲ ಸೆಲ್ಫ್ ಕೇರ್ ಆಕ್ಟಿವಿಟೀಸ್ನ ಒಬ್ಬ ಯಾವುದೇ ಮಹಿಳೆ ಆಗಲಿ ಅದನ್ನ ಫಾಲೋ ಮಾಡ್ತಾ ಬಂದ್ರೆ ಶಿಲ್ ಬಿ ಏಬಲ್ ಟು ಮ್ಯಾನೇಜ್ ಥಿಂಗ್ಸ್ ಇನ್ ಅ ಬೆಟರ್ ವೇ ಅಂತ ಹೇಳ್ಬೋದು. ಓಕೆ. ಸೊ ಸೆಲ್ಫ್ ಕೇರ್ ಅನ್ನುವಂಥದ್ದು ಮಹಿಳೆಯರಿಗೂ ಕೂಡ ಬೇಕಾಗತ್ತೆ, ಅದನ್ನ ಮಾಡಬೇಕಾಗತ್ತೆ ಅಂತ. ಸೊ ಹಾಗಿದ್ರೆ ಈಗ ಹೆಲ್ಪ್ ಕೇಳೋ ಅಂಥದ್ದು ವೀಕ್ನೆಸ್ ಅಲ್ಲ ಅನ್ನೋದನ್ನ ಯಾವ ರೀತಿಯಾಗಿ ಅರ್ಥ ಮಾಡಿಸ್ತೀರಾ? ಯಾಕಂದ್ರೆ ಆಗ್ಲೇ ಮಾತಾಡ್ತಾ ನೀವು ಹೇಳಿದ್ರಿ, ಸೊ ಕೆಲವೊಂದು ಟೈಮಲ್ಲಿ ಎಲ್ಲಾನು ನಾನು ಮ್ಯಾನೇಜ್ ಮಾಡ್ತೀನಿ, ನಾನೇ ಸೂಪರ್ ವುಮೆನ್ ಆಗ್ತೀನಿ ಅನ್ನುವಂಥದ್ದು ಕೂಡ ಎಲ್ಲ ಒಂದ್ ಕಡೆ ಡ್ರಾಬ್ಯಾಕ್ ಆಗಬಹುದು ಅಂತ. ಸೊ ಹೆಲ್ಪ್ ಕೇಳೋದು ತಪ್ಪಲ್ಲ. ಸೊ ಇದನ್ನ ಹೇಗೆ ವುಮೆನ್ಗೆ ಅರ್ಥ ಮಾಡಿಸ್ತೀರಾ? ಡೆಫಿನೆಟ್ಲಿ ಹೆಲ್ಪ್ ಕೇಳೋದು ತಪ್ಪಲ್ಲ. ತಮಗೆ ಏನಾದರೂ ಡಿಸ್ಟ್ರೆಸ್ ಫೀಲ್ ಆಗ್ತಾ ಇದ್ರೆ ಅದಕ್ಕೆ ಹೆಲ್ಪ್ ಕೇಳಿದಾಗಲೇ ನಿಮಗೆ ಅದಕ್ಕೆ ಒಂದು ನೀವು ಚೆನ್ನಾಗಿದ್ದರೆ, ನೀವು ಒಂದು ನಿಮ್ಮ ಮನಸ್ಥಿತಿ ಚೆನ್ನಾಗಿದ್ದರೆ ನೀವು ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ಚೆನ್ನಾಗಿ ನಿಭಾಯಿಸ್ಬೋದು. ನಿಮ್ಮ ಮನಸ್ಥಿತಿನೇ ಚೆನ್ನಾಗಿಲ್ಲ ಅಂತಂದಾಗ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ನೀವು ಚೆನ್ನಾಗಿ ನಿಭಾಯಿಸೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅವ್ರು ನಿಮಗೆ ಎಲ್ಲೇ ಒತ್ತಡ ಅನಿಸಿದ್ರು, ಎಲ್ಲೇ ಡಿಸ್ಟ್ರೆಸ್ ಅನಿಸಿದ್ರು ಅದ್ರ ಬಗ್ಗೆ ಹೆಲ್ಪ್ ಕೇಳಿದಾಗ ಯು ವಿಲ್ ಬಿ ಏಬಲ್ ಟು ಮ್ಯಾನೇಜ್ ಯುವರ್ ಸೆಲ್ಫ್ ಬೆಟರ್ ಆ್ಯಂಡ್ ದೆನ್ ಯು ವಿಲ್ ಬಿ ಏಬಲ್ ಟು ಮ್ಯಾನೇಜ್ ಅದರ್ಸ್ ಆ್ಯಂಡ್ ಅದರ್ ರೆಸ್ಪಾನ್ಸಿಬಿಲಿಟೀಸ್ ಆಲ್ಸೋ ಇನ್ ಅ ಬೆಟರ್ ವೇ ಅಂತ ಹೇಳ್ಬಹುದು. ಓಕೆ ಡಾಕ್ಟರ್, ಈಗ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೀವು ಹಲವಾರು ಮಹಿಳೆಯರನ್ನು ಕೌನ್ಸಿಲಿಂಗ್ ಮಾಡಿರ್ತೀರಾ. ಸೊ ಹಲವಾರು ಸಮಸ್ಯೆಗಳ ಬಗ್ಗೆ ನೀವು ಕೇಳಿರ್ತೀರಾ. ಸೊ ಯೂಶಲಿ ಎಲ್ಲವನ್ನ ಕಂಪೇರ್ ಮಾಡಿ ನೋಡಿದಾಗ ಮಹಿಳೆಯರು ಮೋಸ್ಟ್ ಕಾಮನ್ ಆಗಿ ಯಾವ ಒಂದು ಪ್ರಾಬ್ಲಮ್ ಇಂದ ಬರ್ತಾರೆ, ಅಂದರೆ ಯಾವ ಸಮಸ್ಯೆಗಳನ್ನು ನಿಮ್ಮ ಜೊತೆ ಜಾಸ್ತಿಯಾಗಿ ಹಂಚ್ಕೋತಾರೆ ಅಂತ?
ಯೂಶ್ವಲಿ ಮಹಿಳೆಯರಲ್ಲಿ ಆಗುವಂಥದ್ದು ಹಲವಾರು ಸಮಸ್ಯೆಗಳಿರುತ್ತೆ. ಲೈಕ್ ಡಿಪ್ರೆಷನ್ ಇರಬಹುದು, ಆಂಗ್ಸೈಟಿ ಸಿಂಪ್ಟಮ್ಸ್ ಇರಬಹುದು, ಪೆರಿಮೆನಪಾಸಲ್ ಸಿಂಪ್ಟಮ್ಸ್ ಕೂಡ ಹೇಳ್ತೀವಿ. ಪೆರಿಮೆನಪಾಸಲ್ ಅಂತಂದ್ರೆ ಈಗ ಮಿಡ್ಲ್ ಏಜ್ ವುಮೆನ್ 40-45 ನಂತರ ಸಮಯ ಏನಿರುತ್ತೆ ಆವಾಗ ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಇಂದ ಸಿಂಪ್ಟಮ್ಸ್, ಮಾನಸಿಕ ಒತ್ತಡದ ಸಿಂಪ್ಟಮ್ಸ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಇದೆಲ್ಲ ಅದ್ರ ಜೊತೆ ಪ್ರೆಗ್ನೆನ್ಸಿ, ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಹಾರ್ಮೋನಲ್ ಚೇಂಜಸ್ ಇಂದ ಸಿಂಪ್ಟಮ್ಸ್ ಬರುವಂಥದ್ದು. ಇನ್ನೊಂದು PTSD ಅಂತ ಹೇಳ್ತೀವಿ, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ. ಸೊ ಇದು ಕೂಡ ತುಂಬ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಲವಾರು ಥರದ ಮಾನಸಿಕ ಸಮಸ್ಯೆಗಳು ನಾವು ಮಹಿಳೆಯರಲ್ಲಿ ನೋಡ್ತೀರಾ. ಅಂದ್ರೆ ಹೆಣ್ಣಿನ ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಅಥವಾ ಲೈಫ್ ಸ್ಟೇಜಲ್ಲೂ ಅಥವಾ ಪ್ರತಿ ಇದರಲ್ಲೂ ಕೂಡ ಸಮಸ್ಯೆಗಳನ್ನ ನೀವು ನೋಡಿರ್ತೀರಾ ಅಂತ. ಯಾಕಂದ್ರೆ ಯಂಗ್ ಏಜ್ ಅಲ್ಲಿ ಒಂದ್ ರೀತಿ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅಂದ್ರೆ ಪ್ರತಿ ತಿಂಗಳು ಮೆನ್ಸ್ಟ್ರೇಷನ್ ಆಗ್ಬೇಕಾದ್ರೆ ಒಂದ್ ರೀತಿ ಅಂತ ಹೇಳಿದ್ರೆ ಮೆನ್ಸ್ಟ್ರುಯಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಅದು ಕೂಡ ಮಾನಸಿಕ ಸಮಸ್ಯೆಗಳಲ್ಲಿ ಒಂದು. ಓಕೆ. ಸೊ ಎವ್ರಿ ಸ್ಟೇಜ್ ಅಲ್ಲಿ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ, ಹಾರ್ಮೋನಲ್ ಇಶ್ಯೂಸ್ ನಿಂದ ಈ ತರ ಇರುತ್ತೆ ಅಂತ. ಸೊ ಫುಡ್ ಅಂತ ಬಂದಾಗ ನೀವು ಡಯಟ್ ಕೂಡ ಚೆನ್ನಾಗಿ ತಗೋಬೇಕು ಹೇಳಿದ್ರೆ, ಇಂಥ ಫುಡ್ಡೇ ಬೆಸ್ಟ್ ಅಂತ ವುಮೆನ್ಗೆ ರೆಕಮೆಂಡ್ ಮಾಡೋದಕ್ಕಾಗತ್ತಾ? ಸೊ ಅವ್ರ ಮೆಂಟಲ್ ಹೆಲ್ತ್ಗೆ ಈ ತರ ಫುಡ್ ಬೆಸ್ಟ್ ಅಂತ ಹೇಳೋದಕ್ಕಾಗತ್ತಾ, ಅಥವಾ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ತಗೋಬೇಕು ಅಂತ ಹೇಳ್ತೀರಾ? ಹೌದು, ಆ ಥರ ಸ್ಪೆಸಿಫಿಕ್ ಆಗಿ ಯಾವುದೇ ಡೈಟ್ ಅಂತ ಏನಿಲ್ಲ. ಬ್ಯಾಲೆನ್ಸ್ಡ್ ಫುಡ್ ಇರಬೇಕು, ಹೋಮ್ ಕುಕ್ಡ್ ಫುಡ್ ಜಾಸ್ತಿ ಕನ್ಸಿಡರ್ ಮಾಡಬೇಕು. ತುಂಬ ಜಂಕ್ ಫುಡ್ ತಿನ್ನೋದು, ಆಯಿಲಿ ಫುಡ್ ತಿನ್ನೋದು ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಹೆಲ್ದಿ ಫುಡ್ ತಗೊಂಡ್ರೆ ಇಟ್ಸ್ ಫೈನ್. ಇಟ್ ಇಸ್ ನಥಿಂಗ್ ಲೈಕ್ ನಿಮಗೆ ಮಾನಸಿಕ ಇದಕ್ಕೆ ಇಂಥ ಫುಡ್ ಇದೆ ಅಂತ ಏನು ಇಲ್ಲ. ಓಕೆ. ಯಾಕಂತ ಹೇಳಿದ್ರೆ ಜನರು ಈ ತರ ವಿಚಾರವಾಗಿ ಜಾಸ್ತಿ ಥಿಂಕ್ ಮಾಡ್ತಾರೆ, ಇದನ್ನ ತಿಂದ್ರೆ ಇದು ಸರಿ ಹೋಗ್ಬಿಡುತ್ತೆ, ಈ ಫುಡ್ ತಿಂದ್ರೆ ಇದಕ್ಕೆ ಸರಿ ಹೋಗ್ಬಿಡುತ್ತೆ ಅನ್ನೋ ತರದ್ದು. ಸೊ ಮೆಂಟಲ್ ಹೆಲ್ತ್ಗೆ ಅಥವಾ ಯಾಕಂತ ಹೇಳಿದ್ರೆ ಯೂಶಲಿ ಈಗ ನಾವು ಶಾರ್ಪ್ ಆಗ್ಬೇಕು, ನೆನಪಿನ ಶಕ್ತಿ ಇರಬೇಕು ಅಂದ್ರೆ ಬಾದಾಮಿ ತಿನ್ಬೇಕು ಅಥವಾ ಕ್ಯಾರೆಟ್ ತಿಂದ್ರೆ ಕಣ್ಣಿಗೆ ಒಳ್ಳೇದು. ಸೊ ಈ ತರದೊಂದು ಜನರಲ್ ಆಗಿ ಒಂದಿಷ್ಟು ಫುಡ್ ಹಾಗೇನೆ ಹೆಲ್ತ್ ವಿಚಾರವಾಗಿ ಕನೆಕ್ಷನ್ಸ್ ಇದೆ ಅಂತ ಹೇಳ್ತಾರೆ. ಬಟ್ ಮೆಂಟಲ್ ಹೆಲ್ತ್ ಅಂತ ಬಂದಾಗ ಬ್ಯಾಲೆನ್ಸ್ಡ್ ಡಯಟ್ ಹೆಲ್ಪ್ ಆಗುತ್ತೆ. ಸೊ ಈ ತರದ್ದೇ ತಿನ್ಬೇಕು ಅನ್ನೋ ತರದ್ದು ಏನು ಇಲ್ಲ. ಓಕೆ ಡಾಕ್ಟರ್, ಹಾಗಿದ್ರೆ ಯಾವ ಒಂದು ಹಂತದಲ್ಲಿ ಹೋಗಿ ನಾವು ಪ್ರೊಫೆಷನಲ್ ಹೆಲ್ಪ್ ಅನ್ನ ತಗೋಬೇಕಾಗುತ್ತೆ? ಯಾಕಂತ ಹೇಳಿದ್ರೆ ಕಾಮನ್ ಆಗಿ ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ, ಕೌನ್ಸಿಲಿಂಗ್ ತಗೋತಾ ಇದೀವಿ ಅಂದ ತಕ್ಷಣ ಅದು ಬೇರೆಯವ್ರು ಏನು ಅನ್ಕೋತಾರೋ ಅಂತ ಅನ್ಕೊಳ್ಳೋರು ಜಾಸ್ತಿ ಇರ್ತಾರೆ. ಸೊ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಪ್ರೊಫೆಷನಲ್ ಹೆಲ್ಪ್ ಅನ್ನ ಯಾವಾಗ ತಗೋಬೇಕಾಗುತ್ತೆ ಅಂತ? ಯಾವ ಹಂತಕ್ಕೆ ತಗೋಬೇಕು ಅನ್ನೋದು ಇಟ್ ಈಸ್ ಲೈಕ್ ಯಾವುದೇ ಹಂತದಲ್ಲಾದರೂ ಸರಿ, ಲೈಕ್ ಇವನ್ ಇಫ್ ಇಟ್ ಈಸ್ ಮೈಲ್ಡ್ ಸಿಂಪ್ಟಮ್ಸ್ ಇದ್ರೂ ಸರಿ, ಮಾಡ್ರೇಟ್ ಸಿಂಪ್ಟಮ್ಸ್ ಇದ್ರೂ ಸರಿ, ಸಿವಿಯರ್ ಸಿಂಪ್ಟಮ್ಸ್ ಇದ್ರೂ ಸರಿ, ಯಾವುದೇ ಹಂತದಲ್ಲೂ ನೀವು ಹೆಲ್ಪ್ ತಗೊಳಕ್ಕೆ ಬಂದಾಗ ಅದಕ್ಕೆ ತಕ್ಕಂಗೆ ಅಸೆಸ್ಮೆಂಟ್ಸ್ ಇರುತ್ತೆ. ಅಸೆಸ್ಮೆಂಟ್ ಮಾಡಿಬಿಟ್ಟು ಯಾವ ಸ್ಟೇಜಲ್ಲಿದೆ, ಯಾವ ಸಿವಿಯಾರಿಟಿಲಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಥ ಹೆಲ್ಪ್ ಕೊಡ್ತೀವಿ. ಲೈಕ್ ಹಾಸ್ಪಿಟಲ್ಗೆ ಬಂದಾಗ ಲೈಕ್ ಫಾರ್ ಎಕ್ಸಾಂಪಲ್ ಇನ್ನು ಮೈಲ್ಡ್ ಸ್ಟೇಜಸಲ್ಲಿದೆ ಅಂತಂದಾಗ ಒಂದು ಥೆರಪಿ ಸೆಷನ್ಸು, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳ್ತೀವಿ, ಅದನ್ನು ಶುರು ಮಾಡ್ಬೋದು. ಅದ್ರ ಜೊತೆ ಯೋಗ ಥೆರಪಿ ಅಂತ ಇದೆ, ಲೈಕ್ ವಿಜುವಲ್ ರಿಯಾಲಿಟಿ ಅಂತ ಹೇಳ್ತೀವಿ, ವರ್ಚುವಲ್ ರಿಯಾಲಿಟಿ ಅಂತ ಹೇಳ್ತೀವಿ, ಆ ಥರ ಥೆರಪಿ ಪ್ಲಸ್ ಆರ್ಟ್ ಥೆರಪಿ, ಈ ಥರದ್ದು ಹಲವಾರು ಥೆರಪಿಗಳು ಇರುತ್ತೆ. ಸೊ ಮೈಲ್ಡ್ ಸ್ಟೇಜಸಲ್ಲಿ ಈ ಥರದ್ದು ಸಾಕಾಗ್ಬೋದು. ಅದ್ರ ಜೊತೆ ಮಾಡ್ರೇಟು ಅಥವಾ ಸಿವಿಯರ್ ಸ್ಟೇಜಸ್ಸಿಗೆ ಹೋದಾಗ ಮೆಡಿಸಿನ್ಸ್ ಜೊತೆ ಥೆರಪಿ ಪ್ಲಸ್ ಇದೆಲ್ಲ ಬೇರೆ ಥೆರಪಿಗಳನ್ನು ಕಂಟಿನ್ಯೂ ಮಾಡ್ತಾ ಮೆಡಿಸಿನ್ಸು ಬೇಕಾಗಬಹುದು. ಅದ್ರ ಜೊತೆ ಇನ್ನೊಂದು ಕಿಟಮಿನ್ ಥೆರಪಿ ಅಂತ ಹೇಳ್ತೀವಿ. ಕಿಟಮಿನ್ ಥೆರಪಿಯಲ್ಲಿ ತುಂಬ ಸಿವಿಯರ್ ಸಿಂಪ್ಟಮ್ಸ್ ಹೋದಾಗ ನಾವು ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀವಿ. ಆದರೆ ಮೆಡಿಸಿನ್ ಸ್ಟಾರ್ಟ್ ಮಾಡೋದು ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು 2 ರಿಂದ 4 ವಾರ 6 ವಾರನೂ ತಗೋಬಹುದು. ಆ ಟೈಮಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ಬೇಕು ಅಂತಂದಾಗ ನಾವು ಕಿಟಮಿನ್ ಥೆರಪಿನ ಕೊಡ್ತೀವಿ. ಇಟ್ಸ್ ಅದರಿಂದ ತುಂಬ ಬೇಗ ಇಂಪ್ರೂವ್ಮೆಂಟ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಆಮೇಲೆ ತುಂಬ ಸಿವಿಯರ್ ಸ್ಟೇಜಸ್ ಹೋದಾಗ ಲೈಕ್ ಸೂಸೈಡಲ್ ಥಾಟ್ಸ್ ಅಂತ ಏನು ಹೇಳಿದ್ದೆ ಅವಾಗಲೇ, ಸೊ ಸೂಸೈಡಲ್ ಥಾಟ್ಸು ಅದೆಲ್ಲ ಇದ್ದಾಗ ಒಂದು ಅಡ್ಮಿಷನ್ ಬೇಕಾಗ್ಬೋದು. ಅಡ್ಮಿಷನ್ ಜೊತೆ ನಾವು ECT ಪ್ಲಸ್ ಅದರ್ ಥೆರಪೀಸ್ ಕಂಟಿನ್ಯೂ ಮಾಡ್ತಾ ಟ್ರೀಟ್ಮೆಂಟ್ ಅವ್ರಿಗೆ ಯಾವ ಸ್ಟೇಜಲ್ಲಿ ಬಂದರೂ ಸರಿ ಅವ್ರಿಗೆ ತಕ್ಕಂತಹ ಟ್ರೀಟ್ಮೆಂಟ್ ಪ್ಲಾನ್ನ ಮಾಡಬೇಕಾಗುತ್ತೆ. ಟೈಲರ್ ಮೇಡ್ ಟ್ರೀಟ್ಮೆಂಟ್ ಅಂತಾನೆ ಹೇಳಬಹುದು. ಓಕೆ. ಸೊ ಹಾಗಾದ್ರೆ ಇದರಲ್ಲಿ ಥೆರಪಿ ಅಂತ ಹೇಳಿದಾಗ ಈಗ ಕೌನ್ಸಿಲಿಂಗು ಇರುತ್ತೆ, ಅದ್ರ ಜೊತೆಗೆ ಮೆಡಿಸಿನ್ ಎರಡನ್ನೂ ಕೊಡ್ತೀರಾ? ಇಲ್ಲ, ಇಟ್ ಡಿಪೆಂಡ್ಸ್ ಆನ್ ವಾಟ್ ಸ್ಟೇಜ್ ಇಟ್ ಇಸ್. ಲೈಕ್ ಎಷ್ಟು ಸಿಂಪ್ಟಮ್, ಯಾವ ತರ ಸಿಂಪ್ಟಮ್ಸ್ ಇದೆ, ಯಾವ ಸಿವಿಯಾರಿಟಿ ಕಂಡೀಷನ್ ಹೇಗಿದೆ ಅಂತ. ಮೈಲ್ಡ್ ಸಿಂಪ್ಟಮ್ಸ್ ಇದ್ರೆ ನಾವು ಕೆಲವೊಂದ್ಸಲ ಬರೀ ಥೆರಪಿ ಅದರಲ್ಲೇ ಮ್ಯಾನೇಜ್ ಮಾಡ್ಬೋದು. ತುಂಬಾ ಸಿವಿಯರ್ ಮಾಡ್ರೇಟ್ಗಿಂತ ಸಿವಿಯರ್ ಸಿಂಪ್ಟಮ್ಸ್ ಇದೆ ಅಂತಂದಾಗ ಮೆಡಿಸಿನ್ಸು ಬೇಕಾಗಬಹುದು. ಇಟ್ ಡಿಪೆಂಡ್ಸ್ ಆನ್ ವಿಚ್ ಸ್ಟೇಜ್ ದ ಸಿಂಪ್ಟಮ್ಸ್ ಆರ್ ಇನ್ ಅನ್ನೋದು. ಓಕೆ. ಸೊ ಅವರಾಗಿ ಮಹಿಳೆಯರು ಬರ್ತಾರ ಡಾಕ್ಟರ್ ನಿಮ್ಮ ಹತ್ರ? ಅಂದ್ರೆ ಅವ್ರು ವಾಲಂಟಿಯರ್ ಆಗಿ ಬರ್ತಾರ ಅಥವಾ ಮನೆಯಿಂದ ಯಾರಾದ್ರೂ ಕರ್ಕೊಂಡ್
ಬರ್ತಾರ ಅವ್ರನ್ನ ನೀನ್ ಹೋಗು ಅಂತ? ಸೊ ಇಂಡಿವಿಜುವಲ್ ಆಗಿ ಬರ್ತಾರ ಅವರು? ಎರಡೂ ರೀತಿ ಇರುತ್ತೆ. ಅಂಡ್ ಈಗ ನಾವು ತುಂಬಾ ಚೇಂಜ್ ಕಾಣ್ತಾ ಇದೀವಿ. ಲೈಕ್ ತುಂಬಾ ಜನ ಅವರೇ ಬಂದು ಟ್ರೀಟ್ಮೆಂಟ್ಗೋಸ್ಕರ ಅಪ್ರೋಚ್ ಮಾಡ್ತಾರೆ. ಇಟ್ ಇಸ್ ಲೈಕ್ ಪೀಪಲ್ ಆರ್ ಗೆಟಿಂಗ್ ಮೋರ್ ಅಂಡ್ ಮೋರ್ ಅವೇರ್ ಅಬೌಟ್ ದಿಸ್ ಥಿಂಗ್ಸ್. ಸೊ ಈ ತರ ಟಾಕ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಅವರು ಅರ್ಥ ಮಾಡ್ಕೊಂಡು ಟ್ರೀಟ್ಮೆಂಟ್ಗೋಸ್ಕರ ಮುಂದೆ ಬರ್ತಾ ಇದ್ದಾರೆ. ಅದ್ರ ಜೊತೆ ಕೆಲವೊಂದ್ಸಲ ಫ್ಯಾಮಿಲಿನೂ ರೆಕಗ್ನೈಸ್ ಮಾಡಿನೂ ಕರ್ಕೊಂಡ್ ಬರ್ತಾರೆ. ಸೊ ಅವರು ಬಂದಾಗ ಟ್ರೀಟ್ಮೆಂಟ್ ಯಾವ ತರ ಅವ್ರಿಗೆ ಬೇಕಾಗಿರುತ್ತೆ ಅದನ್ನ ಅಸೆಸ್ ಮಾಡ್ಬಿಟ್ಟು ನಾವು ಸ್ಟಾರ್ಟ್ ಮಾಡಬಹುದು. ಓಕೆ ಓಕೆ. ಸೊ ಏನೋ ಸಮಸ್ಯೆ ಇದೆ ಅಂದಾಗ ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಯಾರೋ ಏನೋ ಅಂದ್ಕೋತಾರೆ ಅಂದ್ಕೊಳ್ಳೋ ಅಂಥದ್ದು, ಲೈಕ್ ನಮ್ಮ ಲೈಫ್ನ ನಾವು ಹೆಂಗ್ ಕಂಡ್ಕೋಬೇಕು ಅನ್ನೋಂಥದ್ದು ನಮ್ಮ ಮೇಲೇನೆ ಇರೋವಂಥದ್ದಲ್ವಾ? ಸೊ ಇವಾಗ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಡ್ಯೂ ಟು ಸೋಷಿಯಲ್ ಮೀಡಿಯಾ ಅಥವಾ ಅವೇರ್ನೆಸ್ ಇಂದಾಗಿ ಜಾಸ್ತಿ ಜನ ಬ್ರಾಡ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಒಂದು ಶೇಮ್ ಅಂತ ಅಂದ್ಕೊಳ್ಳೋದು, ಪಕ್ಕದ ಮನೆಯವ್ರು ಏನ್ ಹೇಳ್ತಾರೋ, ನಾನು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದನ್ನ ನೋಡಿದ್ರೆ ಯಾರು ಏನಂತಾರೋ ಅನ್ನೋ ಥರದ್ದು ಏನಿಲ್ಲ. ಸೊ ಈ ಕಾಲ ಬದಲಾಗಿದೆ, ಸ್ವಲ್ಪ ಚೇಂಜಸ್ ಆಗಿದೆ. ಇನ್ನು ಸಮ್ ಕ್ಯಾಟಗರಿ ಆಫ್ ಪೀಪಲ್ ಆಗೂ ಇದ್ದಾರೆ, ಬಟ್ ತುಂಬಾ ಚೇಂಜ್ ಆಗ್ತಿರೋ ಪೀಪಲ್ ಇದ್ದಾರೆ. ಸೊ ಬಟ್ ಚೇಂಜ್ ಆಗದೆ ಇರೋ ಚೇಂಜ್ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ಹೌದು. ಓಕೆ ಓಕೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಯಾವೆಲ್ಲ ಸಿಂಪ್ಟಮ್ಸ್ ಬರುತ್ತೆ ಅಥವಾ ಯಾವ ಯಾವ ಕಂಡೀಷನಲ್ಲಿ ಯಾವ ಯಾವ ಸ್ಟೇಜಸಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ, ಸೊ ಯಾವಾಗ ಮೆಡಿಕಲ್ ಹೆಲ್ಪನ್ನು ತಗೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಓವರಾಲ್ ಆಗಿ ಒಂದು ಸರಳವಾಗಿ ಹಾಗೆಯೇ ವಿವರವಾಗಿರುವಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.